ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಧಾರವಾಡ ಪೇಡ ಈಸಿಯಾಗಿ ಮನೆ ಹೇಗೆ ಮಾಡೋದು. ಈ ಮುಂದಿನ ಹಬ್ಬ ಯಾವುದೇ ಹಬ್ಬಕ್ಕೆ ಸ್ವೀಟ್ ಮನೇಲಿ ಮಾಡಬೇಕು ಅಂದರೆ ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬರೀ ಕೆಲವೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದಕ್ಕೆ ಸಕ್ಕರೆನೂ ಯೂಸ್ ಮಾಡಿದಾಗ ಹೇಗೆ ಸ್ವೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಒಂದು 2 ಬೌಲಷ್ಟು ಹಾಲಿನ ಪೌಡರ್ನ ತಗೋತಾಯಿದ್ದೀನಿ. ಯಾವುದಾದ್ರೂ ಸರಿ, ಮಿಲ್ಕ್ ಪೌಡರ್. ಒಂದು 3/4 ಬೌಲಷ್ಟು ಸಕ್ಕರೆ ಬದಲು ನಾನು ಬೆಲ್ಲದ ಪೌಡರು, 1-2 ಸ್ಪೂನಷ್ಟು ಸಕ್ಕರೆ ಪೌಡರು, ತುಪ್ಪ 1-2 ಸ್ಪೂನು, ಒಂದು 4 ಏಲಕ್ಕಿ ಮತ್ತು ಜಾಯಿಕಾಯಿ ಸ್ವಲ್ಪ ತಗೊಳ್ಳೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ, ಒಂದು ದಪ್ಪ ತಳ ಇರಬೇಕು ಆ ಥರ ಬಾಣಲಿಯನ್ನು ತಗೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಲಿನ ಪೌಡರು. ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೊತಾ ಇರಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದಕ್ಕೆ ನಾನು ಸಕ್ಕರೆ ಬದಲು ಬೆಲ್ಲದ ಪೌಡರ್, ಜಾಗರಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಏಲಕ್ಕಿ ಪೌಡರು ಮತ್ತು ಜಾಯಿಕಾಯಿನ ಒಂದು 1/4 ಭಾಗದಷ್ಟು ತುರಿಯೋಣ. ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು. ನಂತರ 1-2 ಸ್ಪೂನಷ್ಟು ತುಪ್ಪನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಈಸಿಯಾಗಿ ಆಗುತ್ತೆ ರೆಸಿಪಿ ಇದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ ಮನೇಲಿ. ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಉಂಡೆ ಕಟ್ಟೋಕೆ ಅದಾಗ ಬೇಕಂದರೆ 1-2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಹಾಲನ್ನು ಹಾಕೋಣ. ಬಿಸಿ ಹಾಲು ಬೇಡ, ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಉಂಡೆ ಕಟ್ಟ ಹದ ಬಂದರೆ ಸಾಕು ಹಾಲು. ನಂತರ ನಿಮಗೆ ಇದು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಧಾರವಾಡ ಪೇಡನ ನೀವು ರೌಂಡಿಗೆ ಬೇಕಿದ್ದರೂ ಮಾಡ್ಕೋಬೋದು, ಇಲ್ಲ ಸ್ಕ್ವೇರ್ ಟೈಪನ್ನು ಮಾಡ್ಕೋಬೋದು. ನೀವು ಯಾವ ಥರ ಶೇಪ್ ಮಾಡ್ಕೊಂಡು ನಂತರ ಸಕ್ಕರೆ ಪೌಡರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮೇಲೆ ಡಿಪ್ ಮಾಡಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಂಗೆ ಮಾಡಿದ್ರೆ ರುಚಿಯಾದ ಧಾರವಾಡ ಪೇಡ ಮನೇಲೇ ಮಾಡಿದ್ದು ರೆಡಿ ಆಯಿತು. ಹಬ್ಬಗಳು ಬರ್ತಾಯಿದೆ, ಏನಪ್ಪ ಸ್ವೀಟ್ ಮಾಡೋದು ಅಂದರೆ ಈ ಥರ ಡಿಫ್ರೆಂಟಾಗಿ ನಾವು ಮನೇಲೇ ಮಾಡ್ಕೋಬೋದು. ನೋಡಿ, ರುಚಿಯಾದ ಧಾರವಾಡ ಪೇಡ ರೆಡಿ ಆಯಿತು. ಯಾರಿಗೆಲ್ಲ ಧಾರವಾಡ ಪೇಡ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.